ಹಾಯ್ ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ಭಾನುವಾರದ್ದು ವ್ಲಾಗು. ಅಂದರೆ ಊರಿಂದು ವ್ಲಾಗ್ ಬರ್ತಾಯಿತ್ತಲ್ಲ, ಅದರಲ್ಲಿ ಇದು ಕೊನೆ ವ್ಲಾಗ್ ಆಗಿರುತ್ತೆ. ಯಾಕಂದರೆ ನಾವು ಊರಿಂದ ಇವತ್ತು ವಾಪಸ್ ಮೈಸೂರಿಗೆ ಹೊರಡ್ತಾ ಇದ್ದೀವಿ. ಅಂದರೆ 4 ದಿನ ಆಗೋಗಿತ್ತು ಆಲ್ರೆಡಿ ಬಂದು ನಾವಿಲ್ಲಿಗೆ. ಅಂದರೆ ನಾನು ಇಲ್ಲೇ ಇರ್ತಿದ್ದೆ, ಹಸ್ಬೆಂಡು ಕೆಲಸ ಇದ್ದಾಗ ಮೈಸೂರಿಗೆ ಹೋಗ್ಬಿಟ್ಟು ವಾಪಸ್ ಬರ್ತಾಯಿದ್ರು. ಸೊ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಊರಿಗೆ ನಾವು ಡೈರೆಕ್ಟ್ ಮೈಸೂರಿಗೆ ಹೋಗ್ತಾ ಇಲ್ಲ, ಅಮ್ಮನ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ತುಂಬ ದಿನ ಆಗಿತ್ತು ಅಮ್ಮ ಅವ್ರನ್ನೂ ಕೂಡ ನೋಡಿ. ಲಾಸ್ಟ್ ಫಂಕ್ಷನಲ್ಲಿ ನೋಡಿದ್ದೆ, ನಮ್ಮ ಅಣ್ಣನ ಮಗಳ ಫಂಕ್ಷನಲ್ಲಿ. ಬಟ್ ಜಾಸ್ತಿ ಇವತ್ತು ಮಾತಾಡೋಕ್ಕೆಲ್ಲ ಆಗಿರಲಿಲ್ಲ ಅಲ್ವಾ. ಅದಕ್ಕೆ ಅಮ್ಮ ಅವರು ಕರೆದ್ರು, ಬನ್ನಿ ಈ ಕಡೆನೇ ಅಂತ. ಸರಿ ಹೋಗ್ಬಿಟ್ಟು ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ಬೆಳಗ್ಗೆನೇ ಆಗಿದೆ, ಬೆಳಗ್ಗೆ ಒಂದು 6:30 7 ಗಂಟೆ ಆಗಿದೆ. ನಾನು ಇನ್ನೂ ಎದ್ದಿರಲಿಲ್ಲ, ನಾನು ಆ್ಯಕ್ಚುಲಿ ಮಲ್ಕೊಂಡಿದ್ದೆ. ಅಂದರೆ ಹಿಂದಿನ ದಿನ ಫುಲ್ ಕೆಲಸ ಆಗೋಯ್ತಲ್ಲ, ಬೆಳಗ್ಗೆ ಸಂಜೆ ತನಕ ಬ್ಯಾಕ್ ಪೇಯ್ನ್ ಬಂದುಬಿಟ್ಟಿತ್ತು. ಹಾಗೆ ಬಿಸಿಲಲ್ಲಿ ಕೆಲಸ ಮಾಡಿದ್ರಿಂದ ತಲೆನೋವು ಕೂಡ ಬಂದುಬಿಟ್ಟಿತ್ತು, ತುಂಬ ಎದ್ದಿರಲಿಲ್ಲ. ನನ್ನ ಹಸ್ಬೆಂಡ್ ಎದ್ದಿದ್ರು ಆ್ಯಂಡ್ ಪಾಪು ಕೂಡ ಎದ್ದಿದ್ಲು. ಅವಳು ಯಾವಾಗಲೂ ಬೆಳಗ್ಗೆ 5 ಗಂಟೆಗೆ ಎದ್ಬಿಡ್ತಾಳೆ. ಎದ್ಬಿಟ್ಟು ಅಮ್ಮ ಹಾಲು ಕರಿತಿದ್ರಂತೆ. ಆವಾಗ ಅಮ್ಮನ ತೊಡೆ ಮೇಲೆ ಕೂತ್ಕೊಂಡಿದ್ಲು. ಸರಿ ಅಂತೇಳಿ ಇವರು ಅದನ್ನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಅಂತ ಬಂದು ವಿಡಿಯೋ ಮಾಡ್ಕೊಂಡಿದ್ದಾರೆ. ಇದೆಲ್ಲ ನನ್ನ ಹಸ್ಬೆಂಡೇ ವಿಡಿಯೋ ಮಾಡಿರೋದು. ಅವರಿಗೆ ಇದೆಲ್ಲ ವಿಡಿಯೋಗ್ರಫಿ ಫೋಟೋಗ್ರಫಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಅಂದರೆ ಅವರು ಫಸ್ಟಿಗೆ ನಾರ್ತ್ ಇಂಡಿಯಾ ಸೈಡೆಲ್ಲ ಅವರು ವರ್ಕ್ ಇದ್ದಿದ್ದೆ ಆ ಥರ. ನಾರ್ತ್ ಇಂಡಿಯಾ ಸೈಡೇ ಜಾಸ್ತಿ ಇರ್ತಿದ್ದಿದ್ದು. ಅವಾಗೆಲ್ಲ ಈ ಫೋಟೋಗ್ರಫಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರಂತೆ. ವಿಡಿಯೋಗ್ರಫಿ ಎಲ್ಲ ತುಂಬ ಇಂಟ್ರೆಸ್ಟಾಗಿ ಮಾಡ್ತಿದ್ರು. ಬಟ್ ಇವಾಗಿನ ವರ್ಕ್ ಬೇರೆ ಅಲ್ವಾ, ಹಾಗಾಗಿ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗಿಬಿಟ್ಟಿದೆ. ಆವಾಗವಾಗ ನನಗೆ ಹೇಳ್ತಾ ಇರ್ತಾರೆ, ಈ ಆ್ಯಂಗಲಲ್ಲಿ ತೆಗಿ, ಈ ಆ್ಯಂಗಲಲ್ಲಿ ತಗೋ ಅಂತೆಲ್ಲ ಹೇಳ್ತಿರ್ತಾರೆ. ಆ್ಯಂಡ್ ಇದು ನೋಡಿ, ಬೆಳಗ್ಗೆನೇ ವಿಡಿಯೋ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಮಂಜು ಬೀಳ್ತಾಯಿದೆ. ನಮ್ಮೂರು ಯಾವ ಥರ ಅಂತಂದರೆ, ಮಳೆ ಬಂದಾಗೆಲ್ಲ ತುಂಬ ಜನ ಹೇಳ್ತಾರೆ, ಒಂಥರ ಬಚ್ಚಲ ಮನೆ ಇದ್ದಂಗೆ ನಿಮ್ಮ ಊರ ಕಡೆ, ಯಾವಾಗಲೂ ಕಾಲಿಗೆಲ್ಲ ನೀರು ಆಗ್ತಿರುತ್ತೆ, ಕೊಚ್ಚೆ ಅಂದರೆ ಏನದು ಯಾವಾಗಲೂ ನೀರು ನಿಂತಿರುತ್ತೆ ಅಂತ, ಅಷ್ಟು ಮಳೆ ಬೀಳ್ತಿರುತ್ತೆ ಅಂತ. ಅಂದರೆ ಕೊಡಗುಗೆ ಹತ್ರ ನಮ್ಮೂರು, ಅದಕ್ಕೆ. ಆ್ಯಂಡ್ ಮಳೆ ಹುಯ್ಲಿಲ್ಲ ಅಂದರೆ ಹುಯ್ಯೋದೇ ಇಲ್ಲ, ಬಂದೇ ಬರುತ್ತೆ ಆ ಥರ. ಬೆಳಗ್ಗೆನೇ ಮಂಜು ಬೀಳ್ತಾಯಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತಲ್ಲ, ಅದಕ್ಕೆ ನನ್ನ ಹಸ್ಬೆಂಡ್ ವೀಡಿಯೋ ಮಾಡ್ಕೊಂಡಿದ್ದಾರೆ. ಅದೆಲ್ಲ ನನ್ನ ಹಸ್ಬೆಂಡೇ ಮಾಡಿದ್ದು ವೀಡಿಯೋನ. ಆಮೇಲೆ ನಾನು ಎದ್ದು ಫ್ರೆಶಪ್ ಎಲ್ಲ ಆದಮೇಲೆ ತೋಟದ ಹತ್ರ ಬಂದೆ. ಏನಕ್ಕೆ ಬಂದೆ ಅಂತಂದರೆ, ನಾವು ಯಾವಾಗಲೂ ಊರಿಗೆ ಬಂದಾಗ ವಾಪಸ್ಸು ಇಲ್ಲಿಂದ ಹೋಗೋ ಮುಂಚೆ ಮನೆಗೆ ಏನೇನು ಐಟಮ್ಸ್ ಬೇಕು, ಈಗ ನುಗ್ಗೆ ಸೊಪ್ಪಿರ್ಬೋದು, ಕರಿಬೇವು ಸೊಪ್ಪು, ಮತ್ತು ನುಗ್ಗೆಕಾಯಿ, ತೆಂಗಿನಕಾಯಿ, ಈ ಥರದ್ದೆಲ್ಲ ಬೇಕಾಗಿರೋದೆಲ್ಲ ತೊಗೊಂಡೋಗ್ಬೇಕಲ್ಲ. ಅದಕ್ಕೆ ಬಂದು ನಾನು ಒಂದು ಸಲ ತೊಗೊಂಡೋಗ್ತೀನಿ. ಯಾವಾಗಲೂ ಬರ್ತೀನಿ ತೋಟದ ಹತ್ರ. ಆದರೆ ಅಡಿಕೆ ತೋಟಕ್ಕೆ ಬಂದಿರಲಿಲ್ಲ, ತುಂಬ ದಿನ ಆಗೋಗಿತ್ತು. ತುಂಬ ದಿನ ಏನು, ವರ್ಷಗಳೇ ಆಗೋಗಿತ್ತು. ನಾನು ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆ ಬಂದಿದ್ದು ಇಲ್ಲಿ ಕೆಳಗಡೆ ತೋಟಕ್ಕೆ. ಯಾವಾಗಲೂ ಅಲ್ಲಿ ಮೇಲ್ಗಡೆಯಿಂದನೇ ಹೋಗ್ಬಿಡ್ತಿದ್ದೆ. ಬಾಳೆ ತೋಟ ಮತ್ತು ಮೆಣಸು, ಕಾಫಿ ಇದೆಯಲ್ಲ, ಅಲ್ಲಿಂದ ಆಚೆಗೆ ಕರ್ಕೊಂಡು ಹೋಗ್ಬಿಡ್ತಿದ್ರು. ಇಲ್ಲಿ ತನಕ ಕರ್ಕೊಂಬರ್ತಿರ್ಲಿಲ್ಲ. ಅಂದರೆ ಸ್ವಲ್ಪ ದೂರ ಬರಬೇಕು, ಅಲ್ಲೆಲ್ಲ ಸ್ವಲ್ಪ ಜಾಗ ಸರಿ ಇಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾರಲ್ವ, ಹಳ್ಳಿ ಕಡೆ ಗೊತ್ತಲ್ಲ, ಹಾಗಾಗಿ ಕರ್ಕೊಂಬರ್ತಿರ್ಲಿಲ್ಲ. ಇವತ್ತು ಬಂದಿದ್ದೆ. ಆಮೇಲೆ ಇದು ಹಲಸಿನಣ್ಣು ನಮ್ಮ ಅಪ್ಪಾಜಿಗೆ ತುಂಬ ಇಷ್ಟ ಹಲಸಿನಣ್ಣು ಅಂದರೆ. ಅದಕ್ಕೆ ಹೆಂಗಿದ್ರು ಹೊಸೂರಿಗೆ ಹೋಗ್ತಿದ್ದೀವಲ್ಲ, ಹಲಸಿನ ಮರದಲ್ಲಿ ಕಾಯಿ ಇದೆಯಲ್ಲ, ಮುರ್ಕೊಂಡು ಹೋಗೋಣ ಅಂದ್ಕೊಂಡು ಅದನ್ನು ಮುರ್ಕೊಂಡ್ವಿ. ಅದನ್ನು ಬೀಳಿಸ್ಬಾರ್ದು ಅಂತೇಳಿ ಹಗ್ಗ ಕಟ್ಟು ಕೆಳಗಡೆ ಇಳಿಸ್ಕೊಂಡಿದ್ದು. ಆಮೇಲೆ ನುಗ್ಗೆಕಾಯಿ ಇತ್ತು ಗಿಡದಲ್ಲಿ, ನುಗ್ಗೆಕಾಯಿ ಎಲ್ಲ ಕುಯ್ಕೊಂಡು ಮನೆಗೆ ಏನೇನು ಬೇಕು ಎಲ್ಲ ತೊಗೊಂಡು ಬಂದು ಸ್ನಾನ ಮಾಡಿ ಎಲ್ಲರೂ ತಿಂಡಿ ತಿಂದು ಹೊರಟ್ವಿ. ನಾವು ಆಲ್ರೆಡಿ ಪಿರಿಯಾಪಟ್ಟಣಕ್ಕೆ ಬಂದುಬಿಟ್ವಿ. ಪ್ರೀತು ಕೂಡ ನಮ್ಮ ಜೊತೆನೇ ಬಂದಿದ್ದಾನೆ. ಇವಾಗ ಸಮ್ಮರ್ ಹಾಲಿಡೇಸ್ ಇದೆಯಲ್ವಾ, ಹಂಗಾಗಿ ಅವನು ನಮ್ಮ ಜೊತೆನೇ ಬರಲಿ, ಸ್ವಲ್ಪ ದಿನ ಇದ್ದು ಬರಲಿ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಪಿರಿಯಾಪಟ್ಟಣದಲ್ಲಿದ್ದೀವಿ. ಎಷ್ಟು ಆಗಲೇ ಒಂದು 12 ಗಂಟೆ ಆಗಿಬಿಟ್ಟಿತ್ತು. ಸಖತ್ತು ಬಿಸಿಲಿತ್ತು, ಸಿಕ್ಕಾಪಟ್ಟೆ ಬಿಸಿಲು. ಈ ಮಂಜು ಬಿದ್ದರೆ ಬಿಸಿಲು ಜಾಸ್ತಿ ಆಗುತ್ತಂತೆ, ಹಂಗಂತ ಹೇಳ್ತಾರೆ, ನನಗೂ ಗೊತ್ತಿಲ್ಲ. ಆಮೇಲೆ ಡೈರೆಕ್ಟ್ ನಾವು ಅಣ್ಣನ ಹತ್ರ ಬಂದ್ವಿ, ಬೇಕ್ರಿ ಹತ್ರ ಬಂದ್ವಿ. ಅಣ್ಣ ಹೊಸ ಗಾಡಿ ತೊಗೊಂಡಿದ್ದಾರೆ, ಅದನ್ನು ಜಸ್ಟ್ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಈಗ ರೀಸೆಂಟಾಗಿ ತೊಗೊಂಡಿದ್ದು. ಅಣ್ಣನ ಹತ್ರ ಮಾತಾಡಿಸ್ಕೊಂಡೆಲ್ಲ ಆದಮೇಲೆ ಜಾಸ್ತಿ ಹೊತ್ತು ಇರಲಿಲ್ಲ, ಯಾಕಂದರೆ ಅಣ್ಣ ಬ್ಯುಸಿ ಇರ್ತಾನೆ. ಅಂದರೆ ಅಂಗಡಿಗೆ ಮಾಮೂಲಿ ಬೇಕ್ರಿ ಅಂದಮೇಲೆ ಗೊತ್ತಲ್ವ, ಬರ್ತಾ ಇರ್ತಾರೆ ಕಸ್ಟಮರ್ಸು, ಅವ್ರ ಜೊತೆ ಬ್ಯುಸಿ, ಅವ್ರಿಗೆ ಐಟಮ್ಸ್ಗಳು ಕೊಡೋದ್ರಲ್ಲಿ ಬ್ಯುಸಿ ಆಗಿಬಿಡ್ತಾರೆ. ಹಂಗಾಗಿ ನಾವು ಜಾಸ್ತಿ ಹೊತ್ತು ಅಲ್ಲಿದ್ದರೆ ಸುಮ್ಮನೆ ಅವ್ರಿಗೂ ಡಿಸ್ಟರ್ಬೆನ್ಸು ಅಂತ ಹೇಳಿ ನಾವು ಜಾಸ್ತಿ ಹೊತ್ತು ಇರೋಕ್ಕೆ ಹೋಗಲಿಲ್ಲ. ಅಲ್ಲಿಂದ ಹೊರಟ್ಬಿಟ್ವಿ. ಬಂದ್ವಿ, ಇಲ್ಲಿ ಅಮ್ಮನ ಮನೆಗೆ ಬಂದ್ವಿ. ಅಮ್ಮ ಅವ್ರು ಇದ್ದಾರಲ್ಲ ಫಾರಮ್ ಹತ್ರ, ಅಲ್ಲಿಗೆ ಬಂದ್ವಿ. ಇಲ್ಲಿ ಏನಾಯಿತು ಅಂದರೆ, ಅಮ್ಮ ನಮಗೆ ಅಂತ ಚಿಕನ್ ತಂದು ಅಡುಗೆ ಮಾಡಿದರು. ಮಟನ್ ಸಿಕ್ಕಿರಲಿಲ್ಲ ಅಂತೇಳಿ ಚಿಕನ್ ತಂದಿದ್ದರು.
ಊಟ ಮಾಡಿದ್ವಿ. ಹೊರಡೋ ಟೈಮಲ್ಲಿ ಅಪ್ಪಾಜಿ ಇದ್ದವ್ರು ಸಡನ್ನಾಗಿ ನಾಟಿ ಕೋಳಿ ಸಾಕಿದ್ದಾರಲ್ಲ, ನಿಮಗೆ ಅಂತ ಯಾವಾಗಲೂ ಕೋಳಿ ಕುಯ್ಯೋಣ ಅನ್ಕೋತೀವಿ, ನೀವು ಬರೋದೇ ಹಿಂಗೆ ಮಾಡ್ತೀರಾ, ಒಂದು ಕೋಳಿ ತೊಗೊಂಡೋಗ್ಬಿಡಿ ಅಂತ ಹೇಳಿದ್ರು. ಬೇಡ ಅಪ್ಪಾಜಿ ಅಂತ ಹೇಳಿದ್ರು, ಕೇಳಲಿಲ್ಲ. ಒಂದು ನಾಟಿ ಕೋಳಿನ ಹಾಗೆ ಹಿಡಿದ್ಬಿಟ್ಟು ಅಲ್ಲೇ ಕ್ಲೀನ್ ಮಾಡಿಸ್ಕೊಳ್ಳಿ ನೀವು ಅಂಥೇಳಿ ಇಟ್ಕೊಂಡು ಕೊಟ್ಟರು. ಚೆನ್ನಾಗಿತ್ತು. ಮೊಟ್ಟೆ ಕೋಳಿ ಬರುತ್ತಲ್ಲ ಆ ಥರ ಮೊಟ್ಟೆ ಕೋಳಿ, ಅದನ್ನು ಬ್ಯಾಗ್ಗೆ ಹಾಕ್ಬಿಟ್ರು. ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ, ಹಾಕ್ಬಿಟ್ಟು ಕೊಟ್ಟರು. ಆಮೇಲೆ ಜ್ಯೋತಿಯವ್ರು ಕೂಡ ಬಂದಿದ್ದರು, ಬಟ್ ಅದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಾವು ಬಂದ್ವಿ, ಅವ್ರು ಹೊರಟ್ಬಿಟ್ರು, ಏನೋ ಕೆಲಸ ಇದೆ ಅಂತ. ಹಂಗಾಗಿ ಆಮೇಲೆ ನನ್ನ ಮಗಳು ಅಪ್ಪಾಜಿದು ಕನ್ನಡಕ ತೊಗೊಂಡು ಕಿತ್ಕೊಂಡು ಹಾಕ್ಕೊಳ್ತಾ ಇದ್ಲು. ಅದಕ್ಕೆ ಅಪ್ಪಾಜಿ ಎಷ್ಟು ಚೆನ್ನಾಗಿ ಕಾಣ್ತಾಳೆ ನೋಡು ಅಂತೇಳಿ ಹಾಕ್ತಾಯಿದ್ರು. ಅವಳಿಗೆ ಇಷ್ಟಪಡ್ತಾಳೆ ಅಪ್ಪಾಜಿ ಅಮ್ಮ ಅಂದರೆ ತುಂಬ ಇಷ್ಟ. ನಾವು ಹೊಸೂರಲ್ಲಿ ಕೂಡ ಜಾಸ್ತಿ ಹೊತ್ತಿರಲಿಲ್ಲ. ಊಟ ಮಾಡಿಬಿಟ್ಟು 4 ಗಂಟೆ 4:15 ಆಗಿತ್ತು, ಓಡ್ಬಿಟ್ಟು. ಯಾಕಂದರೆ ಇನ್ನು ಲೇಟ್ ಆಗಿಬಿಟ್ರೆ ಮೈಸೂರು ರೀಚ್ ಆಗೋಕೆ ಕತ್ಲಾಗುತ್ತೆ ಅಂತೇಳಿ. ಮತ್ತು ನಮಗೆ ಕೆಲಸ ಇತ್ತು ಮೈಸೂರಲ್ಲಿ ನನ್ನ ಹಸ್ಬೆಂಡ್ಗೆ, ಹಾಗಾಗಿ ಬೇಗ ಬಂದುಬಿಟ್ವಿ. ಬಂದಾಗೆಲ್ಲ ಈಗ ಈ ಕಡೆ ರೂಟಲ್ಲಿ ಗದ್ಗೆ ರೂಟ್ ಇದೆಯಲ್ಲ, ಆ ಕಡೆ ಬಂದುಬಿಡ್ತೀವಿ ನಾವು. ಚೆನ್ನಾಗಿರುತ್ತೆ, ಅಂದರೆ ಟ್ರಾಫಿಕ್ ಏನಿರಲ್ಲ, ಮತ್ತು ಬೇರೆ ವೆಹಿಕಲ್ಲು ಆ ಥರದ್ದೇನು ಅನಿಸಲ್ಲ, ಚೆನ್ನಾಗಿ ಅನಿಸುತ್ತೆ ಈ ಕಡೆ ಬರೋದಕ್ಕೆ. ಅದಕ್ಕೋಸ್ಕರ ಬಂದು ಇಲ್ಲಿ ಕೋಳಿ ಕ್ಲೀನ್ ಮಾಡಿಸೋದಕ್ಕೆ ಅಂತ ನನ್ನ ಹಸ್ಬೆಂಡ್ ತೊಗೊಂಡೋದ್ರು. ಇಲ್ಲೇ ಕ್ಲೀನ್ ಮಾಡಿಸ್ಕೊಂಡೆ ಹೋಗ್ಬಿಡೋಣ ಹೋಗ್ತಾನೆ ಅಂತ. ಮೊಟ್ಟೆ ಕೋಳಿ, ಎಳೆ ಕೋಳಿ ತುಂಬ ಚೆನ್ನಾಗಿತ್ತು. ಸಾಂಬಾರು ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನಾನು ನಾಟಿ ಕೋಳಿ ಸಾಂಬಾರ್ದು ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ, ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ರೆಸಿಪಿ ಥರ ಏನು ಅದನ್ನು ಶೇರ್ ಮಾಡ್ತಾಯಿಲ್ಲ, ಜಸ್ಟ್ ಹಾಗೆ ನಿಮ್ಮ ಹತ್ರ ಏನು ನಾನು ಸಾಂಬಾರು ಏನು ಮಾಡಿದೆ ಅದನ್ನು ಜಸ್ಟ್ ವಿಡಿಯೋ ತೊಗೊಂಡೆ ಅಷ್ಟೇ. ಆಮೇಲೆ ನುಗ್ಗೆಕಾಯಿ ತೊಗೊಂಡು ಬಂದಿದ್ವಲ್ವಾ, ಅದನ್ನು ಹಾಗೆ ಇಟ್ಟರೆ ಹಾಗೆ ಬಾಡೋಗ್ಬಿಡುತ್ತೆ, ಬಿಸಿಲು ಜಾಸ್ತಿ ಇದೆಯಲ್ಲ ಅಂತೇಳಿ ಕ್ಲೀನ್ ಮಾಡಿ ಬಾಕ್ಸ್ಗೆ ಎತ್ತಿಟ್ಕೊಂಡ್ಬಿಟ್ರೆ, ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಒಂದು 2-3 ದಿನ ಯೂಸ್ ಮಾಡ್ಕೋಬೋದು ಅಂಥೇಳಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಸ್ವಲ್ಪ ಮಧ್ಯ ಮನೆಯವರು ಕೊಟ್ಬಿಟ್ಟೆ, ಮತ್ತು ಓನರ್ ಮನೆಗೆ ಸ್ವಲ್ಪ ಕೊಟ್ಟು ಕಳಿಸ್ಬಿಟ್ಟೆ. ಕೊಡೋರಿಗೆಲ್ಲ ಕೊಟ್ಬಿಟ್ಟು ಇನ್ನು ಉಳ್ಕೊಂಡಿರೋದನ್ನು ನಾನು ಕ್ಲೀನ್ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಈ ಬಾಕ್ಸ್ ಇದೆಯಲ್ಲ, ಆ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ಒಂದು 2-3 ಸಲ ಯೂಸ್ ಮಾಡ್ಕೋಬೋದು, ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ನೈಟು ಊಟ ಮಾಡಿ ಮಲಗಿಬಿಟ್ವಿ. ಇದು ನೆಕ್ಸ್ಟ್ ಡೇಯಿಂದ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ಮಾಮೂಲಿ ಇದು ಬೂದುಗುಂಬಳಕಾಯಿದು ಜ್ಯೂಸ್ ಮಾಡಿದ್ದೆ. ತುಂಬ ಇಷ್ಟ ಆಗ್ತಿದೆ ಇತ್ತೀಚೆಗೆ ಆ ಜ್ಯೂಸ್ ಕುಡಿಯೋದಕ್ಕೆ, ತುಂಬ ಇಷ್ಟ ಆಗ್ತಾಯಿದೆ. ಅದಕ್ಕೋಸ್ಕರ ರೆಗ್ಯುಲರಾಗಿ ಕುಡಿತಾ ಇದ್ದೀವಿ ನಾನು ಮತ್ತು ನನ್ನ ಹಸ್ಬೆಂಡು. ಜ್ಯೂಸ್ ಮಾಡಿದೆ, ಮಕ್ಕಳುಗಳಿಗೆ ಹಾಲು ಕಾಯಿಸಿಟ್ಟೆ, ಹಾಲು ಕೊಟ್ಬಿಡೋಣ ಅಂತ ಹೇಳಿ ಅವರಿಗೆ ಹಾಲು ಕಾಯಿಸ್ಬಿಟ್ಟು ಮತ್ತು ನಾವಿಬ್ಬರೂ ಕುಂಬಳಕಾಯಿ ಜ್ಯೂಸು ಮಾಡಿಕೊಂಡೆ. ಅದೇ ಹೇಳ್ದೆಯಲ್ಲ ಲಾಸ್ಟ್ ವೀಡಿಯೋದಲ್ಲೇ ನಾನು, ಹಾಗೆ ಕುಡಿಯೋದಕ್ಕೆ ಕಷ್ಟ ಅನ್ನೋದಾದರೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಸಾಲ್ಟ್ ಹಾಕ್ಕೋಬೋದು. ಇಲ್ಲ ನಮಗೇನು ಪ್ರಾಬ್ಲಮ್ ಇಲ್ಲ, ಕುಡಿಬಹುದು, ನನಗೇನು ಅಡ್ಜಸ್ಟ್ ಆಗುತ್ತೆ ಅನ್ನೋದಾದರೆ ಹಾಗೆ ಕುಡಿಬೋದು. ಸ್ಟಾರ್ಟಿಂಗಲ್ಲಿ ನನಗೂ ಕುಡಿಯೋಕ್ಕಾಗ್ತಾ ಇರಲಿಲ್ಲ, ಸ್ವಲ್ಪ ಉಗುರು ಅನ್ನಿಸ್ತಿತ್ತು, ಅದಕ್ಕೆ ನಾನು ಸಾಲ್ಟ್ ಹಾಕ್ಕೊಳ್ತಿದ್ದೆ. ಆಮೇಲೆ ನನಗೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಪಾಪುಗೆ ಇದ್ದಕ್ಕಿದ್ದಂಗೆ ಹುಷಾರು ತಪ್ಪಿಟ್ಲು. ಪಾಪು ಜ್ವರ ಬಂದುಬಿಡ್ತು ನೋಡಿ, 103 ಡಿಗ್ರಿ ಜ್ವರ ಇತ್ತು ಅವಳಿಗೆ, ಯಾಕೆ ಅಂತ ಗೊತ್ತಿಲ್ಲ, ಸಖತ್ ಹುಷಾರು ತಪ್ಪಿಟ್ಲು. ಭಯನೇ ಆಗೋಯ್ತು ನನಗಂತೂ. ಆಮೇಲೆ ಡಾಕ್ಟ್ರಿಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡ್ವಿ. ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು. ಇಲ್ಲಿ ಡಾಕ್ಟ್ರ್ ಶಾಪ್ ಹತ್ರ ಬಂದು ತೋರಿಸ್ತಾ ಇದ್ದೀವಿ ಡಾಕ್ಟ್ರಿಗೆ ತೋರಿಸ್ಕೊಂಡು, ಅದೇ ವೈರಲ್ ಫೀವರು, ಟೆಂಪ್ರೇಚರ್ ಜಾಸ್ತಿ ಇದೆಯಲ್ಲ, ಅಂದರೆ ಬಿಸಿಲು ಜಾಸ್ತಿ ಇಲ್ಲ, ಅದಕ್ಕೆ ಏನಿಲ್ಲ ಸರಿ ಹೋಗುತ್ತೆ ಅಂತೇಳಿ ಮೆಡಿಸನ್ ಕೊಟ್ಟರು. ಆ ಮೆಡಿಸನ್ ತೊಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ವಿ. ಮನೆಗೆ ಬರಬೇಕಾದ್ರೆ ಹಸ್ಬೆಂಡ್ಗೇನೋ ಮಾಮೂಲಿ ಅವ್ರ ಆಫೀಸ್ ಕೆಲಸ ಇತ್ತು ಅಂಥೇಳಿ ಅಲ್ಲಿ ಕಾಮಾಕ್ಷಿ ಹಾಸ್ಪಿಟ್ಲ್ ಹತ್ರ ಹೋದರು. ನಾನು ಮತ್ತು ಪ್ರೀತು ಮತ್ತು ನನ್ನ ಮಗ ಎಲ್ಲರೂ ಇಲ್ಲಿ ಫಲೂಡ ಇತ್ತಲ್ಲ, ಅವರಿಬ್ಬರಿಗೂ ಫಲೂಡ ಕೊಡ್ಸೋಣ ಅಂತ ಕರ್ಕೊಂಡು ಬಂದೆ. ಬಟ್ ಫಲೂಡ ಖಾಲಿಯಾಗಿತ್ತಂತೆ. ಅವರು ಫಲೂಡ ಖಾಲಿಯಾಗಿದೆ ಮ್ಯಾಮ್, ಬರಬೇಕು ಒಂದು ಸ್ವಲ್ಪ ಹೊತ್ತಾಗುತ್ತೆ ಅಂತ ಹೇಳಿದ್ರು. ಸರಿ ಏನು ಮಾಡೋದು ಅಂದಾಗ ಐಸ್ ಕ್ರೀಮ್ ಕೊಡಿ ಅಂತೇಳಿ, ಸಾಫ್ಟಿ ಬರುತ್ತಲ್ಲ, ನಾವು ಮೊದಲು ಚಿಕ್ಕವರಿದ್ದಾಗ ತಿಂತಿದ್ವಿ ಗೊತ್ತಾ, ಅದು ಬಿಸ್ಕೆಟಲ್ಲಿ ಹಾಕ್ಕೊಡ್ತಿದ್ರಲ್ಲ, ಈ ಥರ ಕೋನ್ ಥರದ್ದು, ಆ ಥರ ಚೆನ್ನಾಗಿ ಅನ್ನಿಸ್ತು. ಅದರಲ್ಲಿ ಮಿಕ್ಸ್ಡ್ ಫ್ಲೇವರಲ್ಲಿ ಮ್ಯಾಂಗೋ, ವೆನಿಲ್ಲಾ ಮತ್ತು ರೋಸ್ ಫ್ಲೇವರಲ್ಲಿ ಅವರಿಬ್ರಿಗೂ ಐಸ್ ಕ್ರೀಮ್ ಕೊಡಿಸ್ಬಿಟ್ಟು ಬರಬೇಕಾದ್ರೆ ಮಸ್ಕ್ ಮೆಲನ್ ತೊಗೊಂಡು ಬಂದಿದ್ದೆ ಮನೆಗೆ. ಜ್ಯೂಸ್ ಮಾಡಿಡೋಣ, ಅಂದರೆ ಬಿಸಿಲುಗಾಲ ಅಲ್ವಾ, ಜ್ಯೂಸ್ ಮಾಡಿ ಇಟ್ಬಿಟ್ರೆ ಫ್ರಿಡ್ಜಲ್ಲಿದ್ದರೆ ಯಾವಾಗ ಬೇಕು ಆವಾಗ ಹಾಕೊಂಡು ಕುಡಿಬೋದು ಅಂತ ಇವಾಗ ಜ್ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತಂಪು ಇದು ದೇಹಕ್ಕೆ, ಮತ್ತು ಬಿಸಿಲಿಂದ ಬಂದಾಗ ಸುಸ್ತಾಗಿದ್ದಾಗ ತುಂಬ ಚೆನ್ನಾಗಿರುತ್ತೆ. ಈಗ ಇದು ಹಾಗೆ ಕುಡಿಯೋದಕ್ಕಿಂತ ಸ್ವಲ್ಪ ಹೊತ್ತು ಅದನ್ನು ಕೋಲ್ಡ್ ಮಾಡಿಟ್ಟು ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಫ್ರೀಝರಲ್ಲಿ ಇಡ್ತಾಯಿದ್ದೀನಿ. ಒಂದು ಬೇಗ ಫ್ರೀಝ್ ಆಗಿದ್ರೆ ಬೇಗ ಕೋಲ್ಡ್ ಆಗುತ್ತೆ ಅಂತ. ಅದಾದಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ, ಯಾಕಂದರೆ ಪಾಪಗೆ ಹುಷಾರಿರಲಿಲ್ವಲ್ಲ, ಅವಳನ್ನ ಮಲಗಿಸ್ಕೊಂಡು ನಾನು ಮಲಗಿಬಿಟ್ಟಿದ್ದೆ. ಆಮೇಲೆ ಇದ್ದಕ್ಕಿದ್ದಂಗೆ ಏನೋ ಒಂಥರ ಮನೆ ಒಳಗಡೆ ಕಂಟು ವಾಸನೆ ಬಂದಂಗಾಯಿತು. ಬಂದು ನೋಡಿದ್ರೆ ಏನು ಮಾಡ್ತಾವ್ರೆ ಅಂತ ಪ್ರೀತು ಮತ್ತು ನನ್ನ ಮಗ ಇಬ್ಬರು ಸೇರಿಕೊಂಡು ಮೊಟ್ಟೆ ಇದ್ವು, ಬರೋ ಮೊಟ್ಟೆ ಎಲ್ಲ ಒಡೆದ್ಬಿಟ್ಟು ಆಮ್ಲೆಟ್ ಮಾಡ್ತಾವ್ರೆ. ಡಿಸೈನಾಗಿ ಆಮ್ಲೆಟ್ ಮಾಡ್ತಾವ್ರೆ, ಒಡೆದ್ಬಿಟ್ಟಿದ್ದಾರೆ. ಅದಕ್ಕೆ ಸಾಲ್ಟು ಮತ್ತು ಖಾರದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಹೊಡೆದ್ಬಿಟ್ಟು ಹಾರ್ಟ್ ಶೇಪಲ್ಲಿ
ಮತ್ತು ಡೋರಮನ್ ಶೇಪು ಈ ಥರ ಏನೇನೋ ಶೇಪಲ್ಲಿ ಮಾಡ್ತಾಯಿದ್ರು. ಮಕ್ಕಳಲ್ವ ಏನು ಮಾಡೋಕ್ಕಾಗಲ್ಲ, ಏನೋ ಒಂದು ಮಾಡ್ಕೊತಿದ್ದಾರೆ, ಅದನ್ನು ವೇಸ್ಟೇನಾಗಲ್ಲ, ನಾವೇ ತಿನ್ಕೊಳ್ಳೋಣ ಅಂದ್ಬಿಟ್ಟು ತಿಂದ್ಕೊಂಡ್ವಿ. ಮತ್ತು ನಾವೊಂದು ಹಲಸಿನಣ್ಣು ತಂದಿದ್ವಿ, ಹಲಸಿನಣ್ಣು ಕಟ್ ಮಾಡಿಕೊಂಡು ಹಲಸಿನಣ್ಣು ಕೂಡ ತಿಂದಿದ್ದಾಯಿತು. ಪಾಪುಗೇನು ಹಲಸಿನಣ್ಣು ಕೊಡಲಿಲ್ಲ, ಅವಳು ಕೈಯಲ್ಲಿ ಇಟ್ಕೊಂಡಿದ್ದಾಳೆ ಅಷ್ಟೇ, ಅವಳಿಗೇನು ಕೊಡಲಿಲ್ಲ. ಜಸ್ಟ್ ಇಟ್ಕೊಂಡು ಒಂದು ಚೂರೇ ಚೂರು ಚೀಪ್ತಾಯಿದ್ಲು ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಆಮೇಲೆ ನಮಗೂ ಅಷ್ಟೇ ಹಲಸಿನಣ್ಣು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇದು ಊರಿಗೆ ಹೋಗಿದ್ವಲ್ವ, ಅದರದ್ದು ಕೊನೆ ವ್ಲಾಗ್ ಆಗಿರುತ್ತೆ, ಒಂದು ಪುಟಾಣಿ ವ್ಲಾಗ್ ಅಂತ ಅಂದ್ಕೊಳ್ಳಿ. ಅದಕ್ಕೆ ನಾನು 2 ದಿನದ್ದು ಮರ್ಜ್ ಮಾಡಿ ಒಂದೇ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ನಾನು ಡೈಲಿ ವ್ಲಾಗ್ ಥರ ಮಾಡೋ ಥರ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಿಲ್ಲ, ಯಾರು ಬೇಜಾರು ಮಾಡ್ಕೋಬೇಡಿ. ಇನ್ನು ಮುಂದೆ ಆ ರೀತಿ ಮಾಡಲ್ಲ, ಕಂಟಿನ್ಯೂಸ್ ಆಗಿ ವ್ಲಾಗ್ಗಳು ಬರ್ತಾ ಇರುತ್ತೆ, ನೋಡ್ತಾ ಇರಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ಅನ್ನೋದು ನನಗೆ ತುಂಬಾ ಇಂಪಾರ್ಟೆಂಟ್. ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ನಿಮಗೆಲ್ಲ ನೆಕ್ಸ್ಟ್